ನಮಸ್ಕಾರ. ಕನ್ನಡ ಛಂದಸ್ಸು ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಶರಷಟ್ಪದಿಯ ಲಕ್ಷಣವನ್ನು ತಿಳಿದುಕೊಳ್ಳೋಣ. ಈಗಾಗಲೇ ಷಟ್ಪದಿಯ ಲಕ್ಷಣಗಳನ್ನು ತಿಳಿದುಕೊಳ್ಳಲಾಗಿದೆ. ಇಂದಿನ ತರಗತಿಯಲ್ಲಿ ಶರಷಟ್ಪದಿಯ ಕುರಿತು ತಿಳಿಸಿಕೊಡುತ್ತೇನೆ. ಶರಷಟ್ಪದಿಯು 6 ಸಾಲುಗಳನ್ನು ಹೊಂದಿರುತ್ತದೆ. 1, 2, 4, 5ನೆಯ ಸಾಲುಗಳಲ್ಲಿ 4 ಮಾತ್ರೆಯ 2 ಗಣಗಳು ಇರುತ್ತವೆ. 3 ಮತ್ತು 6ನೆಯ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು ಮತ್ತು ಕೊನೆಯಲ್ಲಿ ಉಳಿದ ಅಕ್ಷರ ಗುರುವಾಗಿ ಇರುತ್ತದೆ. ಶರಷಟ್ಪದಿಯ ಲಕ್ಷಣವನ್ನು ವಿವರಣೆ ಸಹಿತ ಉದಾಹರಣೆ ಸಹಿತ ತಿಳಿದುಕೊಳ್ಳೋಣ. ಶರಷಟ್ಪದಿಯ ಲಕ್ಷಣಗಳು 6 ಸಾಲುಗಳನ್ನು ಹೊಂದಿರುತ್ತದೆ. 1, 2, 4, 5ನೆಯ ಸಾಲುಗಳು ಸಮನಾಗಿರುತ್ತವೆ. 3 ಮತ್ತು 6ನೆಯ ಸಾಲುಗಳು ಸಮನಾಗಿದ್ದು ಕೊನೆಯ ಅಕ್ಷರ ಗುರುವಾಗಿರುತ್ತದೆ. 1, 2, 4, 5ನೆಯ ಸಾಲಿನಲ್ಲಿ 4 ಮಾತ್ರೆಯ 2 ಗಣಗಳು, 3 ಹಾಗೂ 6ನೆಯ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು, ಕಡೆಗೊಂದು ಗುರು ಬರುತ್ತದೆ. ಈಗ ಪ್ರಸ್ತಾರ ಹಾಕುತ್ತಾ ಗಣ ವಿಂಗಡಣೆ ಮಾಡಿ ಮಾತ್ರಾ ಸಂಖ್ಯೆಯನ್ನು ನೋಡೋಣ. ಗುರು, ಲಘು, 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 ಲಘು. ಹಾಗೆಯೇ ಗುರು, ಲಘು, 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 ಲಘು. ಗುರು, ಲಘು, ಲಘು, ಗುರು, ಲಘು, ಲಘು, ಗುರು, ಲಘು, ಲಘು. ಕಡೆಯ ಅಕ್ಷರ ಲಘು ಆಗಿದ್ರೂ ಕೂಡ ಗುರು ಎಂದೇ ಭಾವಿಸಬೇಕು. ಮೊದಲು ಪೂರ್ವಾರ್ಧವನ್ನು ನೋಡೋಣ. 4 ಮಾತ್ರೆಯ 2 ಗಣಗಳು. 4 ಮಾತ್ರೆ ಅಂದಾಗ ಇಲ್ಲಿ ಗುರು ಇದಕ್ಕೆ 2 ಬೆಲೆ, ಹಾಗಾಗಿ 2, 3, 4. ಇಲ್ಲಿ 4 ಮಾತ್ರೆಯ 1 ಗಣ, 1, 2, 3, 4. 4 ಮಾತ್ರೆಯ ಮತ್ತೊಂದು ಗಣ ಅಂದರೆ 4 ಮಾತ್ರೆಯ 2 ಗಣ ಶರಷಟ್ಪದಿಯ ಮೊದಲನೇ ಸಾಲಿನಲ್ಲಿರುತ್ತದೆ. ಮಾತ್ರಾ ಸಂಖ್ಯೆ 8. ಅದೇ ರೀತಿ 4 ಮಾತ್ರೆಯ 1 ಗಣ, 4 ಮಾತ್ರೆಯ ಮತ್ತೊಂದು ಗಣ, 4 ಮಾತ್ರೆಯ 2 ಗಣಗಳು ಅಂದರೆ ಮಾತ್ರಾ ಸಂಖ್ಯೆ 8. 3ನೆಯ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು ಬರಬೇಕು. 1 ಗಣ, 4 ಮಾತ್ರೆಯದು 2 ಗಣ, 4 ಮಾತ್ರೆಯ 3 ಗಣ, ಕೊನೆಗೊಂದು ಗುರು. ಇದು ಎಲ್ಲ ಷಟ್ಪದಿಗಳಲ್ಲೂ ಕೂಡ ಸಾಮಾನ್ಯ ಲಕ್ಷಣ. ಇದು 3ನೆಯ ಸಾಲಿನ ಮತ್ತು 6ನೆಯ ಸಾಲಿನ ಕೊನೆಯ ಅಕ್ಷರ ಗುರುವಾಗಿ ಇರುತ್ತದೆ. ನೋಡಿ, ಇಲ್ಲಿ 4 ಮಾತ್ರೆಯ 3 ಗಣ ಪ್ಲಸ್ ಕೊನೆಗೊಂದು ಗುರು ಅಂದರೆ ಗುರುವಿನ ಬೆಲೆ 2, ಹಾಗಾಗಿ ಇಲ್ಲಿ ಮಾತ್ರಾ ಸಂಖ್ಯೆ 14. ಇಲ್ಲಿಯ ಒಟ್ಟು ಸಂಖ್ಯೆಗಳನ್ನು ನೋಡಿಕೊಂಡಾಗ ಪೂರ್ವಾರ್ಧದಲ್ಲಿ ಮಾತ್ರಾ ಸಂಖ್ಯೆ ಒಟ್ಟು 30 ಬಂದಿದೆ. ಅದೇ ರೀತಿಯಲ್ಲಿ ಉತ್ತರಾರ್ಧವನ್ನು ನೋಡಿ. ಶರಷಟ್ಪದಿಯ ಒಟ್ಟು ಮಾತ್ರಾ ಸಂಖ್ಯೆ 60 ಅಂದರೆ 6 ಸಾಲಿನಿಂದಲೂ ಮಾತ್ರೆಗಳ ಸಂಖ್ಯೆ ಒಟ್ಟು 60 ಬರುತ್ತದೆ. ಇದಿಷ್ಟು ಶರಷಟ್ಪದಿಯ ಲಕ್ಷಣಗಳು. ಶರಷಟ್ಪದಿಯ ಲಕ್ಷಣ, ಪ್ರಸ್ತಾರ ಹಾಕುವ ಕ್ರಮ, ಗಣ ವಿಂಗಡಣೆಯ ಕ್ರಮ ಗೊತ್ತಾಯ್ತಲ್ವಾ? ಉಳಿದ ಷಟ್ಪದಿಯ ಲಕ್ಷಣಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.